ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇದೇನು ಅರ್ಶಿನ ಕಲಿಸ್ತಾ ಇದ್ದೀರಾ ಅಂತಿದ್ದೀರಾ? ಇದು ನಮ್ಮ ನಾದಿನಿ ಮಗಳ ಮದುವೆಯಲ್ಲಿ ಅರ್ಶಿನ ಶಾಸ್ತ್ರದ ಅರ್ಶಿನ ಕಲಿಸ್ತಾ ಇದ್ದೀವಿ. ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಅಡುಗೆ ಮಾಡ್ಕೊಂಡಿದ್ವಿ. ಯಾಕಂದರೆ ಬೀಗರಾದವರು ಅಡುಗೆ ಕಟ್ಕೊಂಬರ್ಬೇಕು ಅಂತ ಶಾಸ್ತ್ರ ಮಾಡಿದ್ದಾರೆ. ಹೀಗಾಗಿ ಅದನ್ನು ಕಟ್ಕೊಂಡು ಹೋಗ್ತಾ ಇದ್ವಿ. ಹಿಟ್ಟಿನ ಪಲ್ಯ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಒಂದು 30 ರೊಟ್ಟಿ 30 ಚಪಾತಿನ ಇಟ್ಕೊಳ್ತಾ ಇದ್ವಿ. ಆಮೇಲೆ ಶೇಂಗಾ ಚಟ್ನಿ ಮತ್ತು ಖಾರ ಮತ್ತು ಒಗ್ಗರಣೆ ಅನ್ನನ ಒಯ್ತಾ ಇದ್ವಿ. ಬೆಳ್ಳುಳ್ಳಿ ಹಾಕಿರೋ ಒಗ್ಗರಣೆ ಅನ್ನನ ಇವುಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಬಟ್ಟೆಗಳು, ಮದುವೆಗೆ ಬೇಕಲ್ಲ, ಬಟ್ಟೆಗಳನ್ನು 1 ವಾರ ಮುಂಚೆನೇ ಹೋಗ್ತಾ ಇದ್ದೀವಿ. ಮದುವೆ ಸಂಭ್ರಮ ಇರುವುದರಿಂದ ಬಟ್ಟೆಗಳು ಬೇಕೇ ಬೇಕಲ್ಲ, ಸೀರೆಗಳನ್ನ ಇಟ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ವಿ. ನೋಡಿ 3 ಬ್ಯಾಗ್ಗಳಾಗಿದ್ದಾವೆ. ನಮ್ಮ ಅತ್ತೆ ನಾನು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಮತ್ತು ನನ್ನ ಮಗ ಮದುವೆ ದಿನ ಬರ್ತಾ ಇದ್ರು. ಮಗಳು ಅಲ್ಲೇ ಮದುವೆಗೆ ಡೈರೆಕ್ಟ್ ಬರ್ತಾ ಇದ್ಲು. ಇವಾಗ ನಮ್ಮ ಊರು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ನೋಡಿ, ನಮ್ಮದು ಹಳ್ಳಿ ಆಗಿರೋದ್ರಿಂದ ಟ್ಯಾಕ್ಟ್ರುಗಳು ಓಡಾಡ್ತಾ ಇದ್ದಾವೆ ಹೊಲ ಮನೆಗೆ ಕೆಲಸಕ್ಕೆ. ಇವಾಗ ನಮ್ಮ ಊರು ಬಸ್ ಹತ್ತಿಬಿಟ್ಟು ಧಾರವಾಡ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ಗದ್ದಲನೇ ಸ್ವಲ್ಪ ಕಡಿಮೆ ಇತ್ತು. ಇವತ್ತು ನಾವು ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ಬೇರೆ ಬೇರೆ ಬಸ್ಸುಗಳು ಹೊರಡ್ತಾ ಇದ್ದಾವೆ. ನಾವು ಕೊಟ್ಟವಾಗಿ ಊರಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಜೊತೆಗೆ ಇನ್ನೊಬ್ಬರು ಬೀಗರಾದರು ಅಡುಗೆ ಕಟ್ಕೊಂಡ್ಬಂದಿದ್ರು. ನೋಡಿ, ಪ್ಲೇಟ್ಗಳನ್ನ ಯಾವ ರೀತಿ ಹಂಚ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಥರದ ಪಲ್ಯಗಳು, ಒಂದು 5-6 ಥರದ ಪಲ್ಯಗಳಾಗಿದ್ವು. ಅದ್ರ ಜೊತೆಗೆ ಅವರು ಬಜ್ಜಿಗಳನ್ನು ಮಾಡಿದರು ನಮಗೆ ತಿನ್ನಲಿಕ್ಕೆ ಅಂತ. ಅವರು ಬಜ್ಜಿಗಳ ಜೊತೆಗೆ ಅನ್ನ ಸಾರನ್ನು ಮಾಡಿದರು ಮತ್ತು ಸಲಾಡ್ಗಳನ್ನು ಕಟ್ ಮಾಡಿಕೊಂಡಿದ್ರು. ಎಲ್ಲರೂ ಕೂಡ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಅವತ್ತೊಂದು ದಿನ ರೆಸ್ಟ್ ಮಾಡಿಬಿಟ್ಟು ಮಾರನೇ ದಿನ ಅರಿಶಿನ ಶಾಸ್ತ್ರ ಮಾಡಿದ್ವಿ. ಮನೆಯಲ್ಲಿ ಮೊದಲನೇ ಅರಿಶಿನ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಹೀಗಾಗಿ 5 ಜನ ಮುತ್ತೈದೆಯರು ಅರಿಶಿನ ಕಲಿಸ್ಬಿಟ್ಟು ಮದುಮಗಳಿಗೆ ಅರಿಶಿನವನ್ನು ಹಚ್ತಾ ಇದ್ವಿ. ಹಚ್ಚಿಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿದ್ವಿ. ನೋಡಿ, ಇಲ್ಲಿ ಹಾಸಕ್ಕೆ ಹಾಕಿದ್ದೀವಿ ಸಿಂಪಲ್ಲಾಗಿ 5 ಜನ ಹಾಕಿಬಿಟ್ಟು ನಂತರ ಅವಳಿಗೆ ಅರಿಶಿನ ಎಲ್ಲ ಹಚ್ಚಿದ್ವಿ. ನಂತರ ಸ್ನಾನ ಎಲ್ಲ ಆಯಿತು ಅವಳದು. ನೋಡಿ, ಈ ರೀತಿ ಫೋಟೋಶೂಟನ್ನು ಮಾಡಿಸಿದ್ದೀವಿ ಸಿಂಪಲ್ಲಾಗಿ. ನಂತರ ಬಳೆ ಶಾಸ್ತ್ರ ಆಯಿತು. ಬಳೆಗಳದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮಾರನೇ ದಿನ ಮದುವೆ ಇತ್ತು. ಮಾರನೇ ದಿನಕ್ಕೆ ಹಾಸಕ್ಕಿ ಹಾಕ್ತಾ ಇದ್ದಾರೆ. ಇಲ್ಲಿ ಜೋಳದಿಂದ ಹಾಸಕ್ಕಿ ಹಾಸ್ತಾ ಇದ್ದಾರೆ. ಕೆಲವೊಂದು ಕಡೆ ಅಕ್ಕಿಯಿಂದ ಹಾಕ್ತಾರೆ. ಅವ್ರ ಊರಲ್ಲಿ ಯಾವುದು ಜಾಸ್ತಿ ಬೆಳೀತಾರೆ ಅದರಿಂದ ಹಾಕ್ತಾರೆ. ಇವರು ಜೋಳದಿಂದ ಹಾಸಕ್ಕಿ ಹಾಕ್ತಾ ಇದ್ರು. ನೋಡಿ, 5 ಜನ ಮುತ್ತೈದೆಯರು ಎಷ್ಟು ಚೆನ್ನಾಗಿ ಹಾಸಕ್ಕಿ ಹಾಕ್ತಾ ಇದ್ದಾರೆ. ಇದರಲ್ಲೇ ಮದುಮಕ್ಕಳು ಬಂದು ಕೂಡ್ತಾರೆ. ಮದುಮಕ್ಕಳ ಜೊತೆಗೆ ಅವರು ಸಂಬಂಧಿಕರು ಒಬ್ಬೊಬ್ಬರಂತೆ ಹಿಂದ್ಗಡೆ ಕೂಡ್ತಾರೆ. ಆ ಥರ ನಿಯಮ ಇದೆ. ನೋಡಿ, ಇದನ್ನು ಹಾಸಕ್ಕಿಗೆ ನಮಸ್ಕಾರ ಮಾಡಿಬಿಟ್ಟು ಅದ್ರ ಮೇಲೆ ಕೂತ್ಕೋಬೇಕು. ನಿಮ್ಮ ಸೈಡ್ ಇದೇ ರೀತಿ ಮದುವೆ ಮಾಡ್ತಾ ಇರ್ಬೋದು. ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಇವರು ನಮ್ಮ ನಾದಿನಿ ಮಗಳು ಈ ಕಡೆ ಕೂಡ್ತಾ ಇದ್ದಾರೆ. ಸುರುಗಿ ನೀರು ಬೀಳೋವರೆಗೆ ಮದುಮಗನ ಬಲಗಡೆ ಕೂಡ್ತಾಳೆ ವಧು ಆದವಳು. ಸುರುಗಿ ನೀರು ಆದಮೇಲೆ ಎಡಗಡೆ ಕೂಡ್ತಾಳೆ. ನೋಡಿ, ಅರಿಶಿನ ಹಚ್ತಾ ಇದ್ದಾರೆ ಇಬ್ಬರಿಗೂ. ಮೊದಲು ಮದುಮಗನಿಗೆ ಹಚ್ತಾರೆ. ಇದರಲ್ಲಿ 5 ಗಿತ್ತಿಯರಲ್ಲಿ ಮೊದಲು ಯಾರು ಬಲ ಬಂದಿರ್ತಾರೆ ಅವರೇ ಅರಿಶಿನ ಹಚ್ಚೋದು. ನೋಡಿ, ಈ ಕಡೆ ಪಿಂಕ್ ಕಲರ್ ಸಾಡಿ ಉಟ್ಟವರು ಬಲ ಬಂದಿರೋರು ಅವರೇ ಮೊದಲು ಅರಿಶಿನ ಶಾಸ್ತ್ರನ ಪ್ರಾರಂಭ ಮಾಡಿದ್ದಾರೆ. ಅರಿಶಿನ ಆಗಿದ ನಂತರ ಸುರುಗಿ ನೀರಿಗೆ ಹೊರಗಡೆ ಕರ್ಕೊಂಬರ್ತಾರೆ. ಸುರುಗಿ ನೀರು ಯಾವಾಗಲೂ ಬಾಗಿಲು ಮುಂದ್ಗಡೆನೆ ಸುರುಗಿ ನೀರು ಬೀಳೋದು. ಸುರುಗಿ ನೀರು ಹಾಕಲಿಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅಂದರೆ, ಇಲ್ಲಿ 5 ಎಳೆ ಸುರುಗಿ ದಾರನ ಕಟ್ಟಿದ್ದಾರೆ. ಅವರು ಮದುಮಕ್ಕಳು ಹಿಂದಗಡೆ ಇರೋರು ಮತ್ತು ಮದುಮಕ್ಕಳು ಇದನ್ನು 5 ಸುತ್ತು ಹಾಯಬೇಕು. ಎಲೆ ಅಡಿಕೆ ಜೊತೆಗೆ ಅಕ್ಕಿ ಕಾಳು ಕೊಟ್ಟಿರ್ತಾರೆ. ಅವನೇ ಎಲ್ಲ ಕಡೆನೂ ಸ್ವಲ್ಪ ಬೀಳಿಸ್ತಾ 5 ಸಾರಿ ಸುತ್ಕೊಂಡ್ಬಿಟ್ಬಿಟ್ಟು ನಂತರ ಒಳಗಡೆ ಕಾಲನ್ನು ಇಟ್ಬಿಟ್ಟು ಬಲಗಾಲು ಇಟ್ಬಿಟ್ಟು ಅಲ್ಲೇ ಕೂಡಬೇಕು. ನಂತರ ತಣ್ಣೀರಿಂದನೇ ಜಾಸ್ತಿ ಸ್ನಾನ ಮಾಡಿಸ್ತಾರೆ. ಗಟ್ಟಿ 5-6 ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ, ಜೋಕ್ ಮಾಡೋಕ್ಕೆ ಅಂತ ಹಾಕ್ತಾರೆ. ಆದರೆ ಯಾರೂ ಇದು ಮಾಡೋದಿಲ್ಲ. ತಣ್ಣೀರಾದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ ಇವತ್ತೊಂದು ದಿನ ಮದುಮಕ್ಕಳು. ನಂತರ ಬಾಸಿಂಗ ಕಟ್ತಾರೆ. ಬಾಸಿಂಗ ಕಟ್ಬಿಟ್ಟು ಒಳಗಡೆ ಮಾಂಗಲ್ಯ ಧಾರಣೆಗೆ. ನೋಡಿ, ಇಲ್ಲ ಹುಡುಗನ ಎಡಗಡೆ ಕೂತಿದ್ದಾಳೆ ಹುಡುಗಿ. ಇವಾಗ ಮಾಂಗಲ್ಯ ಧಾರಣೆ ಆಗಿದೆ. ಆಗಿದ ನಂತರ ಅಕ್ಷತೆ ಕಾಳಿಂದ ಇವಾಗ ಅವಳಿಗೆ ಎಲ್ಲರೂ ಅಕ್ಷತೆ ಕಾಳನ್ನ ಹಾಕ್ತಾ ಇದ್ದಾರೆ. ಗೌರಿ ಪ್ರದೇತೆ ಗ್ರಮ್ಯಗಂ ಸ್ಮರಾಮಿ ಜೈ ಮಂಗಲಂ ಜೈ ನಮಃ ಪಾರ್ವತಿ. ನಿಮ್ಮ ಕಡೆಯೂ ಇದೇ ರೀತಿ ಮದುವೆ ಆಗುತ್ತಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಮಾಂಗಲ್ಯ ಧಾರಣೆ ಆಗಿದ ನಂತರ ಹೊರಗಡೆ ರಿಸೆಪ್ಷನ್ ಇಟ್ಕೊಂಡಿರ್ತಾರೆ. ಅವತ್ತೇ ರಿಸೆಪ್ಷನ್ ಅಂತ ನಾನು ಅದನ್ನು ವಿಡಿಯೋ ಆಗಲಿ ಅಥವಾ ಫೋಟೋ ಆಗಲಿ ಮಾಡಿಲ್ಲ. ನಿಮ್ಮ ಸೈಡು ಇದೇ ರೀತಿ ಮಾಡೋದಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.